ಜಗನ್ನಾಥದಾಸರು ಹೇಳಿಲ್ಲ. ಜಗನ್ನಾಥದಾಸರು ಏನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಪುರಂದರದಾಸರ ಪದಗಳಲ್ಲೇ ಬಂದಿದೆ. ಪುರಂದರದಾಸರ ಪದ್ಯಗಳಲ್ಲಿ, ಪುರಂದರದಾಸರ ಕೃತಿಗಳಲ್ಲಿ ತ್ರಿಕಥಾಮೃತ ಸಾರ ಅಕ್ಷರಿಯಲ್ಲಿ ಯಾವ ದೇವರ ನಾಮವನ್ನ ಹೇಳಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಅದರ ಮುಂದಿನ ಅಕ್ಷರದಿಂದ ನೆಕ್ಸ್ಟ್ ಗ್ರೂಪ್ ರನ್ ಮಾಡಬೇಕು. ಇದು ಮೊದಲನೆಯ ರೌಂಡು. ಎರಡನೇ ರೌಂಡು ಅದು ಮೂಕಾಭಿನಯ. ಒಂದು ದೇವರ ನಾಮವನ್ನ ಚೀಟಿಯಲ್ಲಿ ಕೊಡ್ತೇವೆ. ಆ ದೇವರ ನಾಮ ಏನಿದೆ ಅನ್ನೋದನ್ನ ನೀವು ಆಕ್ಟ್ ಮಾಡಿ ತೋರಿಸ್ಬೇಕು. ಆ ಆಕ್ಟ್ ಮಾಡಿ ತೋರಿಸಿದ್ದನ್ನ ನಿಮ್ಮ ಜೊತೆಗೆ ಇರುವಂತಹ ಪಾರ್ಟಿಸಿಪೆಂಟ್ ಯಾರಿದ್ದಾರೆ ಅವರು ಅದನ್ನು ಯಾವುದು ಅಂತ ಹೇಳಬೇಕು. ಹೇಳಿದಾಗ ಅದಕ್ಕೆ ಮಾರ್ಕ್ಸ್ ಗಳನ್ನು ಕೊಡ್ತೇವೆ. ಇದು ಎರಡನೇ ರೌಂಡು. ಮೂರನೇ ರೌಂಡ್ ಅಲ್ಲಿ ದೇವರ ಪದಗಳನ್ನ, ದೇವತೆಗಳ ಹಾಡುಗಳನ್ನ ಹೇಳ್ತಾ ಹೋಗ್ಬೇಕು. ನಾವು ಯಾವ ದೇವತೆಗಳ ಹೆಸರನ್ನು ಹೇಳ್ತೇವೆ ಆ ದೇವತೆಯ ಹೆಸರು ಗಣಪತಿ ಅಂತ ಹೇಳಿದ್ರೆ ಗಣಪತಿ ಎಷ್ಟು ಹಾಡಿದೆ ಅದನ್ನು ಮುಂದನ್ನು ಹೇಳ್ತಾ ಹೋಗ್ಬೇಕು. 3 ನಿಮಿಷದಲ್ಲಿ ಯಾರು ಹೆಚ್ಚು ಹಾಡನ್ನು ಹೇಳ್ತಾರೆ ಅವರಿಗೆ ಪ್ರೈಸ್ ಅನ್ನ ಕೊಡಲಾಗುತ್ತೆ. ಇದು ಥರ್ಡ್ ರೌಂಡ್. ಫೋರ್ತ್ ರೌಂಡ್ ಅಲ್ಲಿ ಹಾಡು ಮತ್ತು ಅರ್ಥಾನುಸಂಧಾನ. ನಾವು ಮೊದಲಿಗಾಗಿ 15 ಹಾಡುಗಳನ್ನು ಕಲಿಸಿದ್ದೇವೆ. ಆ ಹಾಡಿನಲ್ಲಿ ಯಾವ ಹಾಡನ್ನು ನಾವು ಕೇಳ್ತೇವೆ ಆ ಹಾಡಿನ ಅರ್ಥಾನುಸಂಧಾನವನ್ನು ಒಬ್ಬರು ಯಾರಾದರೂ ಅದನ್ನು ಹೇಳಬೇಕು. ಇಷ್ಟು ಈ 4 ರೌಂಡ್ಗಳಲ್ಲಿ ಇವಾಗ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ.
ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ಅಂಕದನಾಭ ಪರಮ ಪವಿತ್ರ ಶಂಕರನೇ ತನೆ ಬಾರೋ ನಿಮ್ಮ ಗುಂಪಿಗೆ ಕಂದ ಎಂಬವರು ಹಾಡಿದರು. ಸುಮನ ಪ್ರಾಣಿ ಪುರಂದರ ಬಾರೆ ನಮ್ಮ ಮನೆ ತನಕ ಬಂಡಾಳಿ ಮಗಳು ರಮಾ ರಮಾ ಸಮುದ್ರ ಕುಮಾರಿ ರಮಾ ಸಮುದ್ರ ಕುಮಾರಿ ಶ್ರೀ ಮಹಾಲಕ್ಷ್ಮಿ ಅಲಂಕರಿಸಿದ್ದಾರೆ. ಕಂಪೇರ್ ಮಾಡ್ತಾರೆ. ಈ ಧೋನಿಗೆ 9 ಚಿತ್ರ ಅಂದ್ರೆ ಹೋಲ್ಸ್, ಕಿವಿ ಕಣ್ಣು, ಮೂಗು, ದ್ವಾರಗಳು 9 ದ್ವಾರಗಳು ಇದೆ. ಬೋಟಿಗಳ ದಾರಿ ಕರೆಕ್ಟ್ ಆಗಿ ಆ ವೃತ್ತಿದಾಯಕ ದಾರಿ ಹೋಗ್ಬೇಕಂದ್ರೆ ಸದಾಭಕ್ತಿ ಎಂಬುದೇ ದಾರಿ ಅಂತ ಹೇಳ್ತಾರೆ. ಪ್ರಾತಃ ಕಾಲಗಳು ನಾವೇ ಶ್ರೀಪತಿ ಎಂದು ಬಾರದೆ ನಾವೇ ಪ್ರಾತಃ ಕಾಲಗಳಂತೂ ನಾವು ಯಾವ ವಿಷಯಗಳನ್ನೆಲ್ಲ ಕೂಡ ನಾವು ಮಾಡ್ತೇವೆ. ಆದ್ರೆ ನಾವು ಕರಾಗ್ರೆ ವಸತೆ ಲಕ್ಷ್ಮಿ ಎಂದು ಹೇಳುವಾಗಲೇನೆ ಪರಮಾತ್ಮನ ಸ್ಮರಣೆಯಿಂದ ನಾವು ಹೇಳಬೇಕು. ಚಾಟಿ ಹೇಳಲು ನಾಲಿಗೆ ಬೇಡ, ನಿನ್ನ ಭೇಟಿಗೊಮ್ಮೆನು ನಾಲಿಗೆ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಯಾವ ವಿಷಯವೂ ಹೇಳಿದ್ರೆ ಭಗವಂತನ ಒಂದು ಕೃತಿಗಳನ್ನು ಭಗವಂತನ ಒಂದು ಸ್ಮರಣೆ ಬರುವಂತಹ ವಿಷಯಗಳನ್ನು ಮಾಡಿಕೊಡಬೇಕು ಎನ್ನುವುದಾಗಿ. ದುರಿತಗಳ ನಮ್ಮ ಪಾಪಗಳೆಲ್ಲ ದೂರ ಮಾಡುವ ಕೈ ಎತ್ತಿದ್ದಾರೆ, ಚಿಕ್ಕ ಮಕ್ಕಳು ಅಳ್ತಾರೆ, ಹೋಗೋದಾಗ್ತದೆ, ಮನೆ ಕಾಸ್ತಾ ಇದ್ದಾನೆ, ಪಾತ್ರೆ ಬಿಡ್ತಾ ಇದ್ದಾನೆ, ಮನೆಯೊಳಗೆ ಯಾರಿಂದ ಹೋಗೋದಾಗ್ತೀಯ, ತಂದೆಯ ಮಕ್ಕಳು ಅಡ್ತಾರೆ, ಮುಂದೆ ಕಾಟ ನೀಯಾಕೆ ಕಾಟ ಕೊಡ್ತಿ, ಕ್ಷಣ ಹೊತ್ತು ನಿಲ್ಬೇಡ, ಹೋಗೋದಾಗ್ತೀಯ, ಕಟ್ಟದ ಮೇಲೆ ಅಕ್ಕಿ ಮೇಲೆ ಪೂಜೆ செய்யಬೇಕು, ಅಂದ್ರೆ ಹೊಟ್ಟೆ ನೋಡ್ತಾರೆ, ಹೋಗೋದಾಗ್ತೀಯ.
ಇದೇ ರೀತಿ ನೀವು ಕೂತಿರ್ಬೇಕು. ಮತ್ತೆ ವಸಂತ ಕಾಲ ಬರುತ್ತೆ, ಅವಾಗ ಹಾರಾಡು, ಹಾಡೇಳು, ನಿಮ್ಗೆ ಯಾರು ಬೇಡ ನಮ್ಮ ಪೂರ್ವಜನ್ಮದ ಕರ್ಮಗಳು ಕಳೆಯೋ ತನಕ ನೀವು ಸುಮ್ಮನಿರು, ಯಾರು ಮುಂದೆ ಏನು ಹೇಳಕ್ ಹೋಗ್ಬೇಡ. ನನ್ನ ನಾಮಸ್ಮರಣೆಯಿಂದ ನಿರಂತರವಾಗಿ ನೀವು ಮಾಡ್ತಾ ಇರು. ದೊರೆತನ ನೀವು ಚಕ್ರವರ್ತಿನೇ ಆಗಿರೋ, ಅರಸನೇ ಆಗಿರೋ, ಅದಕ್ಕೆ ಏನು ಪ್ರಯೋಜನ ಇಲ್ಲ. ಶ್ರೀಮಂತ ನೀವು ಅಷ್ಟೈಶ್ವರ್ಯ ಸಂಪನ್ನನಾಗಿರೋ, ಅದು ಯಾವುದು ನೀವು ಲೆಕ್ಕಕ್ಕಿಲ್ಲ. ಭಗವಂತನ ನಿಮ್ಮ ನರದೇಹದಲ್ಲಿ, ಇದೇ ಜನ್ಮದಲ್ಲಿ, ಇದೇ ದೇಹದಲ್ಲಿ ನೀವು ಕಾಣೋದಂತ ನಿಮಗೆ ಯಾವುದಿದ್ರೂ ಪ್ರಯೋಜನ ಇಲ್ಲ. ಆದರೆ ದೇವರು ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಅನುಸಂಧಾನ ಇಲ್ಲ ಅಂತಂದ್ರೆ ಇದೆಲ್ಲ ಶೂನ್ಯ. ರಾಮಾಯಣ, ಮಹಾಭಾರತ ಇದೆಲ್ಲ ನಾವು ಓದುವಂತ ಒಂದು ಕಲ್ಪನೆ ಇರಲಿಲ್ಲ. ಸೌರಭ ಬಂದ ಮೇಲೆ ಪ್ರತಿಯೊಂದು ಗ್ರಂಥದಲ್ಲೂ ರುಚಿಯನ್ನು ಹುಟ್ಟಿಸೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅದಕ್ಕೆ ಒಂದು ಮಾಡೆಲ್ ಎಕ್ಸಾಮ್ ಅಂತ ಇಟ್ಟು ಅದಕ್ಕೆ 2 ದಿನ ಇಡೀ 2 ದಿವಸವೂ ಅದರ ಪಾಠಗಳನ್ನೆಲ್ಲ ಮಾಡಿಸಿ ಮತ್ತು ಆಚಾರ್ಯಗಳ ಅಲ್ಲಲ್ಲಿರುವ ವ್ಯವಸ್ಥಾಪಕರ ಮೂಲಕವಾಗಿ ಪಾಠವನ್ನು ಮಾಡಿ ಮಹತ್ವೋಪಕಾರ ಮಾಡಿದ್ದಾರೆ. ಅದನ್ನು ನೀವೆಲ್ಲ ಇಷ್ಟೆಲ್ಲ ಸ್ವಲ್ಪ ವಾರ ಅದರಲ್ಲಿ ಅರ್ಥ ಚಿಂತನೆ ಮಾಡ್ಲಿಕ್ಕಾಗಿದೆ. ನಮಗೆ ಅರ್ಥದ ಕಡೆ ಒಂದು ಚಿಂತನೆ ಮಾಡಿಸ್ಲಿಕ್ಕೆ ಇಟ್ಟದ್ದು ಸೌರಭ ಅಂತ ಹೇಳಿ ಆಚಾರ್ಯರಿಗೆ ನಾವು ಅದಕ್ಕೆ ಎಲ್ಲರೂ ಪರವಾಗಿಯೂ ನಾವು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೇ ತರ ನಮ್ಮ ಆಧ್ಯಾತ್ಮ ಮಾರ್ಗದಲ್ಲಿ ಅದನ್ನು ನಡೆಸಬೇಕು ಅಂತ ಈ ತರ ಪುರಂದರದಾಸರ ಕೃತಿಗಳನ್ನ ತಗೊಂಡು ಅದು ವಿವಿಧ ಅದರಲ್ಲಿ ಅರ್ಥ ಚಿಂತನೆ, ಅಂತಾಕ್ಷರಿ ಮತ್ತು ಮಕ್ಕಳ ಕೋಲಾಟ, ರಂಗೋಲಿ ಇಂಥ ಎಲ್ಲ ರೀತಿಯಲ್ಲಿಯೂ ದಾಸರನ್ನ ಒಂದು ಕೊಂಡಾಡಿದ್ದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಎಲ್ಲರ ಪರವಾಗಿ ಆಚಾರ್ಯರಿಗೆ ನಾನು ನಮಸ್ಕಾರವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಕುಲಗುರುಗಳಾಗಿರ್ತಕ್ಕಂತಹ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳಿಗೆ ನಾವು ವಿದ್ಯಾಲಯದ ಕುಲಪತಿಗಳಾದ ಮುಖ್ಯಸ್ಥರಾದ ಪ್ರಮೋದಾಚಾರ್ಯರು ನಮ್ಮ ಪೂರ್ವಕವಾದ ವಂದನೆಗಳು, ನಮಸ್ಕಾರಪೂರ್ವಕ ವಂದನೆಗಳು. ಬಂದ ನಿಮ್ಮೆಲ್ಲರಿಗೂ 4 ತಿಂಗಳು ಮಗುವಿನಿಂದ ಹಿಡಿದು 80 ವರ್ಷಕ್ಕೆ ತನಕ ಎಲ್ಲರೂ ಬಂದಿದ್ದೀರಿ. ಸ್ತ್ರೀಯರೇ ಆಗಿರ್ಬೋದು, ಪುರುಷರಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಬಂದು ಇಂಟ್ರೆಸ್ಟಿಂದ ಈ ಕಾರ್ಯಕ್ರಮನ ತುಂಬಾ ಮೆರಗುಗೊಳಿಸಿದ್ದೀರಿ. ಎಲ್ಲರಿಗೂ ನಿಮಗೆ ನಮಸ್ಕಾರ ಪೂರ್ವಕ ವಂದನೆಗಳು. ಹಾಗೂ ಕಿಟ್ಟಗುಡಿ ವ್ಯವಸ್ಥಾಪಕರು ಅವ್ರಿಗೂ ನಮ್ಮ ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಸಾಯಂಕಾಲದ ಫಲಹಾರ ಮಾಡ್ತಿರುವಂತಹ ಬದಲಿ ಮಾತು ಅವ್ರಿಗೂ ನಾವು ಕೃತಜ್ಞತೆ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲರೂ ಹೀಗೆ ಮುಂದೆ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲರೂ ಸ್ತ್ರೀ
ಹಿರಿಯರೇ ಆಗಲಿ, ಪುರುಷರೇ ಆಗಲಿ, ಮಕ್ಕಳೇ ಆಗಲಿ ಎಲ್ಲರೂ ಬಂದು ಹೀಗೆ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಇನ್ನ ಮೆರುಗುಗೊಳಿಸೋ ಹಂಗೆ ನೀವೆಲ್ಲರೂ ಮಾಡಬೇಕು. ತುಂಬಾ ಸಂತೋಷ ಎಲ್ಲರಿಗೂ. ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆಗ ಗೊತ್ತಾಗುತ್ತೆ ರಾಜನಿಗೆ ದಾಸರಲ್ಲಿ ಎಷ್ಟು ವೈರಾಗ್ಯ ಇದೆ ಅಂತ ಗೊತ್ತಾಗುತ್ತೆ. ಈ ನಾಟಕವನ್ನ ಈಗ ಮಕ್ಕಳು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಶ್ರೀನಿವಾಸ ನಾಯಕರಿಗೆ ದಾಸ ದೀಕ್ಷೆ ಕೊಟ್ಟ ಸುದ್ದಿ ನನಗೆ ಗೊತ್ತಾಯಿತು. ಬಹಳ ಸಂತೋಷ. ಹೌದು, ನಮ್ಮ ಶಿಷ್ಯರಾದ ಶ್ರೀ ಪುರಂದರದಾಸರು ಜ್ಞಾನ, ಭಕ್ತಿ, ವೈರಾಗ್ಯಗಳಲ್ಲಿ ಅತಿ ಶ್ರೇಷ್ಠರಾಗಿದ್ದಾರೆ. ಜ್ಞಾನ ಭಕ್ತಿಯಲ್ಲಿ ಶ್ರೇಷ್ಠರು ಸೇರಿ, ಆದರೆ ವೈರಾಗ್ಯದಲ್ಲಿ ಯಾಕೆ ಈ ಸಂದೇಹ? ಸ್ವಾಮಿ ಕ್ಷಮಿಸಿ, ನಾನು ಪ್ರತಿನಿತ್ಯ ಅವರಿಗೆ ಭಿಕ್ಷೆ ನೀಡುವಾಗ ಮುತ್ತು ರತ್ನಗಳನ್ನ ಬಳಸಿ ನೀಡಿದ್ದೇನೆ. ಅದನ್ನು ಅವರು ಸ್ವೀಕಾರ ಮಾಡುತ್ತಾರೆ. ಮಧುಮತಿ ಎಲ್ಲಿ ಬೇಡದೇ ಇರುವ ಕಲ್ಲುಗಳನ್ನು ಹಿತ್ತರಲ್ಲಿ ಬಿಸಾಕಿ ಅಕ್ಕಿಯನ್ನು ಮಾತ್ರ ತೆಗೆದುಕೊಂಡು ಬಾ. ಆಯ್ತಪ್ಪ. ಮಾಡಿ ಮುತ್ತು ರತ್ನ ಅಂತ ಬಿಸಾಡ್ತಾನೆ. ನಾವು ಹಾಕೊಂಡು ಮಾತಾಡ್ತಾರೆ. ಸ್ವಾಮಿ, ಮಧುಮತಿ ನವರತ್ನಗಳನ್ನು ಬಿಸಾಕಿದನಲ್ಲ. ಹೀಗೆ ನಮ್ಮ ಶಿಷ್ಯರ ವೈರಾಗ್ಯ ನಿಮಗೆ ಅರ್ಥವಾಯ್ತಾ? ಚೆನ್ನಾಗಿ ಅರ್ಥವಾಯ್ತು ಸ್ವಾಮಿ. ಇವುಗಳನ್ನು ಪರೀಕ್ಷೆ ಮಾಡಿದ ನನ್ನನ್ನು ಕ್ಷಮಿಸಿ. ಎಲ್ಲ ಕೃಷ್ಣನ ನಾಟಕ ನಿಮ್ಮ ಮೂಲಕವಾಗಿ ಶ್ರೀ ಪುರಂದರದಾಸರ ವೈರಾಗ್ಯವನ್ನು ಈ ಲೋಕಕ್ಕೆ ಪ್ರಕಟಣ ಮಾಡಿದ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾನವನ ಮನ ಹೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಅದಕ್ಕೆ ದಾಸರೇನು ಹೇಳಿದ್ರೆ, ಮೀನಕ್ಕೆ ಯಾವ ರೀತಿಯಾಗಿ ನೀರು ಬಿಟ್ಟರೆ ಬದುಕಲಿಕ್ಕಾಗೋದಿಲ್ವೋ ಹಂಗೆ ನೀವು ಮಧ್ವಾಚಾರ್ಯರ ಶಾಸ್ತ್ರ ಬಿಟ್ಟು ಇರಬೇಡ್ರಿ. ಮಧ್ವ ಮತ ಎಂಬ ಅದ್ದಿಯಲ್ಲಿ ಸಾಗರದಲ್ಲಿ ಮೀನವಾಗಿ ಇರ್ರಿ, ಮೀನ ಇದ್ದಂಗೆ ಇರ್ರಿ. ಆಚಾರ್ಯರ ಶಾಸ್ತ್ರ ಬಿಟ್ಟು ಹೊರಗಡೆ ಹಾಕಿದ್ರೆ ನಮಗೆ ಜೀವನವೇ ಇಲ್ಲ. ಮೀನಾಗಿ ಇರಬೇಕು ಮಧ್ವ ಮತಾಬ್ದಿಗಳು, ಶುದ್ಧನಾಗಿರಬೇಕು ಕರ್ಮತ್ರಯಗಳಲ್ಲಿ. ನಮ್ಮ ಮನಸ್ಸು ಮತ್ತೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಶುದ್ಧನಾಗಿ ಇರಬೇಕು. ಅದಕ್ಕೆ ಶುದ್ಧಿಯನ್ನು ತಂದುಕೊಳ್ಬೇಕು. ಕರ್ಮತ್ರಯಗಳು ಶುದ್ಧನಾಗಿರಬೇಕು. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಬೇಕು. ನಿಶಿ ಹಗಲು ಶ್ರೀಹರಿಯ ನೆನೆಯಬೇಕು. ವಸುದೇಶ ಪುರಂದರ ವಿಠಲ ರಾಯನ ಹಸನಾದ ದಾಸರ ಸೇವಿಸಲು ಬೇಕು. ನಮ್ಮ ಮನಸ್ಸು, ಈ ಮನಸ್ಸೆಂಬ ನೀರಿನಲ್ಲಿ ಪರಮಾತ್ಮನೆಂಬ ಬೇಳೆಯನ್ನು ನೆನೆಸಬೇಕು. ಪರಮಾತ್ಮನೆಂಬ ಬೇಳೆ ನೆನೆತು ಅಂದರೆ ದೇವರೇನಾಗ್ತಾನೆ? ಸಂತುಷ್ಟನಾದಾಗ ಉಬ್ಬಿ ಬಿಡ್ತಾನೆ, ಸಂತೋಷದಿಂದ ಅನುಗ್ರಹ ಮಾಡ್ತಾನೆ. ಅದಕ್ಕೆ
ನಿಶಿ ಹಗಲು ಶ್ರೀಹರಿಯ ನೆನೆಯಬೇಕು ಅಂದ್ರೆ ಮನಸ್ಸೆಂಬ ನೀರಿನಲ್ಲಿ ನೆನೆಸಬೇಕು. ನೆನೆಸಿದ್ರೆ ಆಗ ದೇವರು ನಮಗೆ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆ. ಅಂತಹ ವಸುದೇಶ ಪುರಂದರ ವಿಠಲರಾಯನ ಪರಮಂತರ ಪುರಂದರ ವಿಠಲರಾಯನ ಹಸನಾದ ದಾಸರ ಸೇವಿಸಲು ಬೇಕು. ಶುದ್ಧರಾಗಿ ಇರುವ ಆ ಎಲ್ಲ ದಾಸವರೇಣ್ಯರ ಸೇವಕನಾಗಬೇಕು, ದಾಸನಾಗಬೇಕು. ಆಗ ಮಾತ್ರ ನಮಗೆ ಇದು ಭಾಗ್ಯವಯ್ಯ. ಉಪನ್ಯಾಸನ ಮಾಡುವುದಾಗಲಿ, ತಾವೆಲ್ಲ ಹಿರಿಯರು ದೊಡ್ಡವರೆಲ್ಲ ಆ ಅಂತಾಕ್ಷರಿ ಮೊದಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದರೆ ಪರಮಾನಂದವಾಗುತ್ತೆ. ಇಷ್ಟು ಒಳ್ಳೆಯ ಒಂದು ಸಿದ್ಧತೆಯನ್ನು ತಾವು ಮಾಡಿಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ರಾಮ 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 ರಾಮ. ಅನೇಕ ದಾನಿಗಳು ಈ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂತಹ ಈ ಒಂದು ಪದಾರ್ಥಗಳನ್ನ, ಮಕ್ಕಳಿಗೆ ಬೇಕಾಗುವಂತಹ ಪದಾರ್ಥಗಳನ್ನ ತೆಗೆದುಕೊಟ್ಟಿದ್ದಾರೆ. ಅದನ್ನ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಸಂಚಾಲಕರು ಶ್ರೀಮತಿ ಮಂಜುಳಾ ಪ್ರಕಾಶ್ ಅವರು ತುಂಬಾ ಪ್ರಯತ್ನ ಪೂರ್ವಕವಾಗಿ ಇದನ್ನೆಲ್ಲ ಗ್ರೂಪಿಗೆ ಮೆಸೇಜ್ ಅನ್ನು ಕಳಿಸಿ, ಮತ್ತೆ ಮಕ್ಕಳಿಗೆ ಡ್ರಾಮಾ ಪ್ರಾಕ್ಟೀಸ್ ಅನ್ನು ಮಾಡಿಸಿ, ಅವರ ಜೊತೆಗೆ ಮತ್ತಿನ್ಯಾರು ಇದ್ದಾರೆ, ಯಾರು ಮಾಡಿಸಿದ್ದಾರೆ ಗೊತ್ತಿಲ್ಲ, ಸ್ವಾತಿ ಬಾಲಾಜಿ ಆಚಾರ್ಯ ಅವರು ತುಂಬಾ ವಿಶೇಷವಾಗಿ ಇಲ್ಲಿ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇವರು ನಮ್ಮ ಅನಂತಶ್ರೀ ಅವರಾಗ್ಲಿ, ಸತ್ಯಭಾಮ ಅವರಾಗ್ಲಿ, ಅವರು ಕೂಡ ಇದರಲ್ಲಿ ತುಂಬಾ ಉತ್ಸಾಹದಿಂದ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ದೇವರು ದೀರ್ಘವಾದ ಆಯುಷ್ಯ, ಆರೋಗ್ಯ, ಉತ್ತಮವಾದ ಸೌಮಾಂಗಲ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿರಂತರವಾಗಿ ನಾವೆಲ್ಲರೂ ಕೂಡ ಸೇವೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.